ಸ್ನೇಹಿತರೆ ನಮಸ್ತೆ. ಇವತ್ತಿನ ಈ ವಿಡಿಯೋ ಮಾಡುವ ಉದ್ದೇಶ ಒಂದು ನನ್ನದೇ ಆತ್ಮೀಯರಾದಂಥ ನನ್ನ ಗುರುಗಳಾದಂಥ ಶ್ರೀ PG ಅವರೊಂದು ಬರೆದಂತಹ ಒಂದು ಪುಸ್ತಕದ ಪರಿಚಯ, ಅದರಲ್ಲಿ ಇರುವಂತಹ ವಿಚಾರಗಳು ನಿಮ್ಮ ಜೊತೆ ಹಂಚಿಕೊಳ್ಳೋಣ ಅನ್ನೋ ಒಂದು ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾ ಇದ್ದೇನೆ. ನೋಡಿ, ಆ ಪುಸ್ತಕವನ್ನು ನಿಮಗೆ ಕೂಡ ತೋರಿಸ್ತೇನೆ. ಆ ಪುಸ್ತಕದ ಹೆಸರು ಬ್ರಹ್ಮಬೋಧ ಅಂತ ಹೇಳಿ. ನೋಡಿ, ಆ ಹೆಸರೇ ನಿಮಗೆ ಒಂದು ಅದರ ಒಳಗಿರುವಂತಹ ವಿಚಾರಗಳನ್ನು ಕೂಡ ನಮಗೆ ಹೇಳುವಂಥದ್ದೇ ಆಗಿದೆ. ಅಂದ್ರೆ ಇದರಲ್ಲಿ ಬರುವ ಒಂದು 5 ಪ್ರಶ್ನೆಗಳಿವೆ. ಅದೊಂದು ಬಹಳ ಅಮೂಲ್ಯವಾದ ನಮ್ಮ ಜೀವನದಲ್ಲಿ ಬರುವಂತಹ ಮೂಲಭೂತ ಪ್ರಶ್ನೆಗಳು. ಅಂದ್ರೆ ಹಲವಾರು ಸಂದರ್ಭಗಳಲ್ಲಿ ಇಂತಹ ಪ್ರಶ್ನೆಗಳೇ ನಮ್ಮನ್ನು ಒಂದು ಉನ್ನತ ಸ್ಥಿತಿಗೆ ಕೊಂಡೊಯ್ಯುವ ಸಾಧ್ಯತೆಗಳೂ ಇವೆ. ಹಾಗೆ ನಮ್ಮನ್ನು ಒಂದು ಹಿನ್ನಡೆ ಕೂಡ ಮಾಡಿಸುವಂತಹ ಪ್ರಶ್ನೆಗಳು ಕೂಡ ಆಗಿವೆ. ನೋಡಿ ಸ್ನೇಹಿತರೆ, ಇದರಲ್ಲಿ ಒಂದು ಪೀಠಿಕೆಯಲ್ಲಿ ಬರೆದಿರುವಂತಹ ವಿಷಯವನ್ನು ಕೂಡ ನಿಮ್ಮ ಜೊತೆ ಒಂದು ಹಂಚಿಕೊಳ್ತೇನೆ. ಅದು ಹೇಗಿದೆ ಅಂತ ಹೇಳಿದ್ರೆ, ಈ ಪುಸ್ತಕ ಏನಿದೆ ಇದು ನಿಮಗೆ ಯಾವುದೇ ಹೊಸ ಸಿದ್ಧಾಂತಗಳನ್ನು ಬೋಧಿಸುವುದಿಲ್ಲ ಅಥವಾ ಸ್ವರ್ಗದ ಭರವಸೆಗಳನ್ನು ನೀಡುವುದಿಲ್ಲ. ಬದಲಾಗಿ ಇದು ನಿಮ್ಮನ್ನು ನೀವು ಕಳೆದುಕೊಂಡಿರುವ ಆ ಸಹಜ ಸ್ಥಿತಿಗೆ ಮರಳಿ ಕರೆದೊಯ್ಯುವ ಒಂದು ಸಣ್ಣ ಪ್ರಯತ್ನ ಅಂತ ಇದರಲ್ಲಿ ಮೆನ್ಷನ್ ಮಾಡಿದೆ. ಅಂದ್ರೆ ನೋಡಿ, ಅದರಲ್ಲಿ ನಮಗೆ ಒಂದು ಪೂರ್ಣ ರೀತಿಯಲ್ಲಿ ಅರ್ಥ ಆಗದಿದ್ದರೂ ಇದರಲ್ಲಿ ಏನಿದೆ ಅನ್ನೋದನ್ನು ನಾವು ಕಂಡುಕೊಳ್ಬಹುದು. ಮತ್ತೆ ಇದರಲ್ಲಿ ಬರುವಂತಹ ಪ್ರಶ್ನೆಗಳು ಕೂಡ ಅದೇ ರೀತಿ ಇದೆ. ಅದು ಸಾಮಾನ್ಯವಾಗಿ ನಮ್ಮನ್ನೆಲ್ಲ ಕಾಡುವಂತಹ ಪ್ರಶ್ನೆಗಳೇ. ಅಂದರೆ ನನ್ನ ಜೀವನದ ಉದ್ದೇಶ ಏನು, ಮತ್ತೆ ನಾನೇನು ತಪ್ಪು ಮಾಡದಿದ್ದರೂ ನನಗೇಕೆ ಕಷ್ಟ, ಇದೊಂದು ಸಹಜವಾಗಿ ಎಲ್ಲರಲ್ಲೂ ಉದ್ಭವ ಆಗುವಂತಹ ಪ್ರಶ್ನೆ. ಅಂದ್ರೆ ನಾವು ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತೇವೆ ಜೀವನ ಪರ್ಯಂತ. ಅಂತಹ ಸಂದರ್ಭದಲ್ಲಿ ಈ ಪ್ರಶ್ನೆ ಮೂಡುವುದು ಸಹಜವೇ ಆಗಿದೆ. ಹಾಗೆ ಇನ್ನೊಂದು 3ನೇ ಪ್ರಶ್ನೆ, ನೈಜ ಸುಖ ಶಾಂತಿ ಎಲ್ಲಿದೆ ಅಂತ. ಇದು ಕೂಡ ಹಾಗೆ. ನಾವು ಶಾಂತಿಯನ್ನು, ನಮ್ಮ ಸಮಾಧಾನವನ್ನು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಕಡೆ ಹುಡುಕಾಡ್ತಾ ಇರ್ತೇವೆ. ಅದರ ಬಗ್ಗೆ ಕೂಡ ಇದರಲ್ಲಿ ಒಂದು ಉತ್ತಮ ರೀತಿಯಲ್ಲಿ ಅವರು ವಿವರಣೆ ಕೊಟ್ಟಿದ್ದಾರೆ. ನಂತರ ಬರುವಂತಹ ಪ್ರಶ್ನೆ, ಮೃತ್ಯುವಿನ ನಂತರ ಏನಿದೆ. ಹಾಗೆಯೇ ಈ ಪುಸ್ತಕದಲ್ಲಿ ಮೂಲಭೂತವಾದ ಒಂದು ಪ್ರಶ್ನೆ ಇದೆ. ಅಂದ್ರೆ ಅದನ್ನು ಕಂಡುಕೊಂಡ್ರೆ ನಮಗೆ ಬೇರೆ ಎಲ್ಲಾ ಇಂತಹ ಸಾವಿರಾರು ಪ್ರಶ್ನೆಗಳು ನಮ್ಮಲ್ಲಿ ಬರಬಹುದು. ಆ ಎಲ್ಲ ಪ್ರಶ್ನೆಗಳಿಗೆ ಒಂದು ಪ್ರಶ್ನೆ ನಮ್ಮಲ್ಲಿ ಉದ್ಭವ ಆದರೆ ಅದರ ಉತ್ತರವನ್ನು ನಾವು ಸರಿಯಾದ ರೀತಿಯಲ್ಲಿ ಕಂಡುಕೊಂಡ್ರೆ ಖಂಡಿತವಾಗಿ ನಮಗೆ ಬೇರೆಲ್ಲ ಪ್ರಶ್ನೆಗಳ ಉತ್ತರ ಸಿಗುತ್ತೆ. ಆ ಪ್ರಶ್ನೆಯೇ ನಾನು ಯಾರು ಅಂತ. ಈ ಪ್ರಶ್ನೆ ನಮಗೆ ಉದ್ಭವ ಆಗುತ್ತೆ, ಅದಕ್ಕೆ ನಾವು ನಮ್ಮದೇ ರೀತಿಯಲ್ಲಿ ಉತ್ತರವನ್ನು ಕಂಡುಕೊಂಡಿರ್ತೇವೆ. ಇಂತಹ ಪ್ರಶ್ನೆಗಳು, 5 ಸಾಮಾನ್ಯ ಪ್ರಶ್ನೆಗಳು, ಅದು ಅತ್ಯಮೂಲ್ಯವಾದ ಪ್ರಶ್ನೆಗಳು. ಆ ಉತ್ತರಗಳು ಕೂಡ ಅಷ್ಟೇ. ಮತ್ತೆ ಅದಕ್ಕೆ ಸಂಬಂಧಪಟ್ಟ ಒಂದು ಪ್ರಾಯೋಗಿಕ ಅಭ್ಯಾಸಗಳನ್ನು ಕೂಡ ಈ ಸಣ್ಣ ಪುಸ್ತಕದಲ್ಲಿ ವಿವರಣೆ ಕೊಟ್ಟಿದ್ದಾರೆ. ಯಾರಿಗಾದರೂ ಈ ಪುಸ್ತಕವನ್ನು ಖರೀದಿಸಬೇಕು, ಇದರಲ್ಲಿ ಇರುವಂತಹ ವಿಚಾರಗಳನ್ನು ನಾವು ಓದಬೇಕು ಅನ್ನುವ ಆಸಕ್ತಿ ಇದ್ದಲ್ಲಿ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ವಾಟ್ಸಪ್ ನಂಬರ್ ಹಾಕಿರ್ತೇವೆ. ವಾಟ್ಸಪ್ ಮುಖಾಂತರ ನೀವು ಅದನ್ನು ತಿಳಿಸಿದನ್ನು ಖರೀದಿಸಬಹುದು. ಧನ್ಯವಾದ.